श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸಂಪುಟ 10. ही दोही कीर शब्दी त्यागुची बोलिजे त्रिशुद्धी. ಪರಿಕಾರಣಯೇಥ ಭೇದಿ ಏತುಲೇಚಿ. ನಿಜವಾಗಿ ಇವೆರಡೂ ಶಬ್ದಗಳಲ್ಲಿ ನಿಶ್ಚಿತವಾಗಿ ತ್ಯಾಗವನ್ನೇ ಹೇಳಿರುವರದರಲ್ಲಿ, ಆದರೆ ಇವೆರಡುಗಳ ಅರ್ಥಭೇದ ಹೇಳುವುದರಲ್ಲಿ ಇಷ್ಟೇ ಕಾರಣ ಇರುವುದು. ನಿಜವಾಗಿ ಇವೆರಡೂ ಶಬ್ದಗಳಲ್ಲಿ ನಿಶ್ಚಿತವಾಗಿ ತ್ಯಾಗವನ್ನೇ ಹೇಳಿರುವರು, ಆದರೆ ಇವೆರಡುಗಳ ಅರ್ಥಭೇದ ಹೇಳುವುದರಲ್ಲಿ ಇಷ್ಟೇ ಕಾರಣವಿರುವುದು. जे निपटूनी कर्म सांडिजे ते सांडणे संन्यासू मणिजे. आणि फलमात्र का त्यजिजे तो ತ್ಯಾಗುಗ. ಸರ್ವಥಾ ಕರ್ಮವನ್ನೇ ಬಿಡುವುದು ಇದಕ್ಕೆ ಸನ್ಯಾಸವೆನ್ನುವುದು, ಅಥವಾ ಫಲ ಮಾತ್ರ ಬಿಡುವುದು ಅದೇ ತ್ಯಾಗವು. ಸರ್ವಥಾ ಕರ್ಮವನ್ನೇ ಬಿಡುವುದಕ್ಕೆ ಸನ್ಯಾಸವೆನ್ನುವುದು, ಅಥವಾ ಫಲ ಮಾತ್ರ ಬಿಡುವುದೇ ತ್ಯಾಗವಾಗಿರುವುದು. तरी कोणा कर्माचे फळ सांडिजे कोण कर्म केवळ. हेही सांगो विवळ ಚಿತ್ತದೇಪ. ಯಾವ ಕರ್ಮದ ಫಲ ಬಿಡಬೇಕು ಹಾಗೂ ಯಾವ ಕರ್ಮವನ್ನೇ ಬಿಡಬೇಕು ಎಂಬುದನ್ನು ಹೇಳುವೆ ಕೇಳಬೇಕು ನಿಶ್ಚಲ ಚಿತ್ತನಾಗಿ. ಯಾವ ಕರ್ಮದ ಫಲ ಬಿಡಬೇಕು ಹಾಗೂ ಯಾವ ಕರ್ಮವನ್ನೇ ಬಿಡಬೇಕು ಎಂಬುದನ್ನು ವ್ಯವಸ್ಥಿತವಾಗಿ ಹೇಳುವೆನು, ನೀನು ನಿಶ್ಚಲ ಚಿತ್ತನಾಗಿ ಕೇಳಬೇಕು. तरिया पैसी दांगी डोंगर झाडे विती अपार. तैसे लांबे राजागर ನುಠಿತಿ ತೇ. ಗುಡ್ಡ ಕಾಡುಗಳಲ್ಲಿ ಬೆಳೆಯುವವು ವೃಕ್ಷ ಹಾಗೂ ಹುಲ್ಲು ಅಪಾರವು, ಆದರೆ ಭತ್ತ ಅಥವಾ ಉಪವನವು ತಾನಾಗಿಯೇ ಬೆಳೆಯುವುದಿಲ್ಲ. ವೃಕ್ಷ ಹಾಗೂ ಹುಲ್ಲು ಗುಡ್ಡ ಕಾಡುಗಳಲ್ಲಿ ಅಪಾರವಾಗಿ ಬೆಳೆಯುವುದು, ಆದರೆ ಭತ್ತ ಅಥವಾ ಉಪವನವು ತಾನಾಗಿಯೇ ಬೆಳೆಯುವುದಿಲ್ಲ. ನ ಪೇರಿತಾ ಸೈಂಘ ತೃಣೆ ಉಠತಿ ತೈಸೆ ತಾಳೀಚೆ ಹೋಣೆ. ನಾಹಿಗ ರಾಬಾ ಉಣೆ ಜಿಯಾಪದಿ. ಬಿತ್ತದೆ ಹುಲ್ಲು ಅಪಾರವು, ಬೆಳೆದಂತೆ ಭತ್ತ ಮುಂತಾದವು ಬೆಳೆಯುವುದಿಲ್ಲ, ಬಿತ್ತಬೇಕಾಗುವವು ಅವೆಲ್ಲವುಗಳನ್ನು. ಹುಲ್ಲು ಕಸ ಮುಂತಾದವು ಬಿತ್ತದೆ ಅಪಾರವಾಗಿ ಬೆಳೆದಂತೆ ಭತ್ತ ಮುಂತಾದವುಗಳು ಬೆಳೆಯುವುದಿಲ್ಲ, ಆದರೆ ಅವುಗಳನ್ನು ಬಿತ್ತಬೇಕಾಗುವುದು. ಕಾ ಅಂಗ ಜಾಹಲೆ ಸಹಜೆ ಪರಿಲೇಣೆ ಉದ್ಯಮೆ ಕೀಜೆ. ನದಿಯ ಪೈಸಿ ಆಪಾದಿಜೆ ವಿಹಿರಿ ಜೇವಿ. ಅಥವಾ ಸಹಜವಾಗಿರುವವು ಅವಯವಗಳು, ಪ್ರಯತ್ನಪೂರ್ವಕ ಮಾಡಲ್ಪಡುವವು ಆಭರಣಗಳು. ಸಹಜ ಹರಿಯುವವು ನದಿಗಳು, ಆದರೆ ಬಾವಿ ತೋಡಬೇಕಾಗುವುದು. ಅಥವಾ
ದೇಹದಲ್ಲಿ ಅವಯವಗಳು ಸಹಜವಾಗಿರುವು, ಆದರೆ ಆಭರಣಗಳನ್ನು ಪ್ರಯತ್ನಪೂರ್ವಕ ಮಾಡಬೇಕಾಗುವುದು. ನದಿಗಳು ಸಹಜವಾಗಿ ಹರಿಯುವವು, ಆದರೆ ಬಾವಿಯನ್ನು ತೋಡಬೇಕಾಗುವುದು. ತೈಸೇ ನಿತ್ಯ ನೈಮಿತ್ತಿಕ ಕರ್ಮ ಹೋಯ ಸ್ವಾಭಾವಿಕ ಪರಿನ ಕಾಮಿತ ಕಾಮಿಕ ನ ನಿಪಜೇಜೆ. ಅದರಂತೆ ನಿತ್ಯ ನೈಮಿತ್ತಿಕ ಕರ್ಮಗಳಾಗುವು ಸ್ವಾಭಾವಿಕ, ಆದರೆ ಕಾಮನೆ ಇಲ್ಲದೆ ಕಾಮಿಕ ಕರ್ಮಗಳಾಗುವುದಿಲ್ಲ. ಅದರಂತೆ ನಿತ್ಯ ನೈಮಿತ್ತಿಕ ಕರ್ಮಗಳು ಸ್ವಾಭಾವಿಕವಾಗಿಯೇ ಆಗುವು, ಆದರೆ ಮನಸ್ಸಿನಲ್ಲಿ ಯಾವುದೇ ಕಾಮನೆ ಇಲ್ಲದೆ ಕಾಮಿಕ ಅರ್ಥಾತ್ ಕಾಮ್ಯ ಕರ್ಮಗಳಾಗುವುದಿಲ್ಲ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ರಾಹುಸ್ತ್ಯಾಗಂ ವಿಚಕ್ಷಣಾಃ. ಶ್ರೀಕೃಷ್ಣನೆಂದನು, ಕಾಮ್ಯ ಕರ್ಮಗಳ ತ್ಯಾಗವೆಂದರೆ ಸನ್ಯಾಸವೆಂಬುದು ಪಂಡಿತರ ಅಭಿಪ್ರಾಯವಾಗಿರುತ್ತದೆ. ಸರ್ವಕರ್ಮಗಳ ಫಲತ್ಯಾಗವೇ ತ್ಯಾಗವಾಗಿರುತ್ತದೆಂದು ಪಂಡಿತರು ಅನ್ನುತ್ತಾರೆ. ಕಾಮನಿ ಚೇನಿ ದಳವಾಡೆ ಜೇ ಉಭಾರಾವಯ ಘಡೆ ಅಶ್ವಮೇಧಾದಿಕ ಪುಡೆ ಯಾಗಜೇಥ. ಅಥವಾ ಕಾಮನೆಗಳ ವಿಸ್ತಾರವು ಕರ್ಮ ಸಂಭವಿಸುವುದಕ್ಕೆ ಕಾರಣವು ಅಶ್ವಮೇಧಾದಿಗಳು ಸ್ಪಷ್ಟವು ಯಾಗಗಳಿದರಲ್ಲಿ. ಅಥವಾ ಕಾಮನೆಗಳ ವಿಸ್ತಾರವು ಕರ್ಮ ಸಂಭವಿಸುವುದಕ್ಕೆ ಕಾರಣವು ಅಶ್ವಮೇಧಾದಿಗಳು ಸ್ಪಷ್ಟವು ಯಾಗಗಳಿದರಲ್ಲಿ. ಅಥವಾ ಕರ್ಮ ಸಂಭವಿಸುವುದಕ್ಕೆ ಕಾಮನೆಗಳ ವಿಸ್ತಾರವೇ ಕಾರಣವಾಗುವುದು. ಅಶ್ವಮೇಧಾದಿ ಯಾಗಗಳು ಈ ಪ್ರಕಾರದಲ್ಲಿ ಸ್ಪಷ್ಟವಾದ ಉದಾಹರಣೆಗಳಾಗಿರುತ್ತವೆ. ವಾಪಿ ಕೂಪ ಆರಾಮ ಅಗ್ರಹಾರ ಹಾಗೂ ಮಹಾಗ್ರಾಮ ಹಾಗೂ ಅನೇಕ ಸಂಭ್ರಮ ವೃತಾದಿಗಳ. ವಾಪಿ ಕೂಪ ಅರ್ಥಾತ್ ಕೆರೆ ಬಾವಿಗಳು, ಆರಾಮಂದರೆ ಉದ್ಯಾನಗಳು, ಅದೇ ರೀತಿ ಅಗ್ರಹಾರ ಅರ್ಥಾತ್ ಬ್ರಾಹ್ಮಣರಿಗಾಗಿ ಕಟ್ಟಿದ ಮನೆಗಳು, ಮಹಾಗ್ರಾಮ ಅಂದರೆ ಊರುಗಳು, ಅದೇ ರೀತಿ ಅನೇಕ ವೃತ ಉದ್ಯಾಪನೆಗಳ ಸಂಭ್ರಮಗಳು. ಐಸೇ ಇಷ್ಟಾಪೂರ್ತ ಸಕಳ ಜಾಯ ಕಾಮನಾ ಏಕ ಮೂಳ ಜೇ ಕೇಲೆ ಭೋಗವಿ ಫಳ ಬಾಂಧೋನಿಯಾ. ಹೀಗೆ ಇಷ್ಟಾಪೂರ್ತ ಸಕಲ ಇವುಗಳಿಗೆಲ್ಲ ಕಾಮನೆ ಮೂಲ, ಮಾಡಿದ್ದನ್ನು ಅನುಭವಿಸಬೇಕು ಫಲ ನಿಶ್ಚಿತವಾಗಿ. ಈ ರೀತಿಯಾಗಿ ಎಲ್ಲ ಪ್ರಕಾರದ ಇಷ್ಟಾಪೂರ್ತಿಗಳಿಗೆ ಕಾಮನೆಯೇ ಮೂಲ ಕಾರಣವಾಗಿರುತ್ತದೆ. ಇದರಲ್ಲಿ ನಿಶ್ಚಿತವಾಗಿ ಮಾಡಿದ ಕರ್ಮಗಳ ಫಲಗಳನ್ನು ಅನುಭವಿಸಬೇಕಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.